ದೇವ್ರ ಸೃಷ್ಟಿ ಹೆಂಗೈತಿ ಅಂತ ನೋಡ್ರಿ. ನೀವು ಎಷ್ಟು ಲಕ್ಷ ಕೊಟ್ಟು ಕ್ಯಾಮ್ರಾ ತಗೋರಿ, ಬಟ್ ಈ ಕಣ್ಣಿಗೆ ಕಾಣುವಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಕ್ ಆಗುದಿಲ್ಲ. ಹೇಳೋದು ಈ ಕಣ್ಣುಗಳ ಮಂಜಾಗಿ ಕಾಣುವುದ್ರೊಳಗ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ನೋಡ್ತಿರುವಂತ ಜಾಗ ಎಲ್ಲೋರಾ ಕೇವ್ಸ್, ವರ್ಲ್ಡ್ ಹೆರಿಟೇಜ್ ಪ್ಲೇಸ್, ಅಂದ್ರೆ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದಂತ ಜಾಗ ಇದೆ. ಈ ಒಂದು ಜಾಗದ ಬಗ್ಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡಿನೊಳಗೆ ಹೇಳಿದ್ದಾರೆ ನೋಡ್ರಿ. ಬಾದಾಮಿ ಐಹೊಳೆಯ ಚಂದವ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಇದು ಯಾವುದೇ ಪ್ರೀತಿಯ ಸಂಕೇತ ಅಲ್ಲ, ಕಬ್ಬಿನ ಇಟ್ಟಿಗೆಗಳಿಂದ ರೆಡಿನೂ ಮಾಡಿಲ್ಲ. ಇದನ್ನು ಮನುಷ್ಯರು ರೆಡಿ ಮಾಡಿದಾರೆ ಅಂತ ಹೇಳಿದರೆ ಯಾರು ಒಪ್ಪತ್ತಿಲ್ಲ. ಹಂಗಂದ್ರೆ ಯಾರು ರೆಡಿ ಮಾಡಿದ್ದಾರೆ ಇದನ್ನ? ಏನು ಏಲಿಯನ್ಸಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ಎಲ್ಲೋರಾ ಕೈಲಾಸನಾಥ ದೇವಾಲಯವನ್ನ ನಮ್ಮ ಹೆಮ್ಮೆಯ ಕನ್ನಡದ ರಾಷ್ಟ್ರಕೂಟ ಅರಸರು ನಿರ್ಮಾಣ ಮಾಡಿದಾರ ಅನ್ನೋದಕ್ಕೆ ಶಾಸನಗಳು ಮತ್ತು ಪುರಾತತ್ವ ಆಧಾರಗಳು ಸಿಕ್ಕಾವಂತ. ಇಂತಹ ಒಂದು ವಾಸ್ತುಶಿಲ್ಪವನ್ನ ನಮ್ಮ ಕನ್ನಡದ ದೊರೆಗಳು ನಿರ್ಮಾಣ ಮಾಡಿದಾರ ಅಂದ್ರೆ ಅದು ನಮಗೆ ಹೆಮ್ಮೆಯ ವಿಷಯ. 20 ರೂಪಾಯಿ ನೋಟಿನ ಮೇಲೆ ಇರುವಂತ ವಾಸ್ತುಶಿಲ್ಪ ಇದೆ ನೋಡ್ರಿ. ಮಹಾರಾಷ್ಟ್ರದ ಔರಂಗಾಬಾದ್ನ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ಅಷ್ಟೇ ಇಲ್ಲ, ಇಲ್ಲಿ 34 ಗುಹಾಂತರ ದೇವಾಲಯಗಳು ಅದಾವ. ಅದರ 1 ರಿಂದ 12 ಏನು ಗುಹೆಗಳು ಅದಾವಲ್ಲ, ಅವು ಬೌದ್ಧ ಧರ್ಮಕ್ಕೆ ಸೇರಿದವ. ಅಲ್ಲಿ ಬೌದ್ಧ ಧರ್ಮದ ಕೆತ್ತನೆಗಳನ್ನ ನೋಡಬಹುದು. 13 ರಿಂದ 29 ಗುಹೆಗಳು ಹಿಂದೂ ಧರ್ಮಕ್ಕ ಮತ್ತು 30 ರಿಂದ 34 ಗುಹೆಗಳು ಜೈನ ಧರ್ಮಕ್ಕೆ ಸೇರಿದವ. ಈ ಕೈಲಾಸನಾಥ ದೇವಾಲಯ ರೆಡಿಯಾಗಿದ್ದು 8ನೇ ಶತಮಾನದ ಒಳಗ. ಸತತ 100 ವರ್ಷ ರೆಡಿ ಮಾಡಿದಾರಂತ. ಒಂದೇ ಒಂದು ಬಂಡೆ ಕಲ್ಲಿನ ಒಳಗ ಕೆತ್ತಿದಂತ ದೇವಸ್ಥಾನ ಇದು. ಯಾವುದೇ ಬೇರೆ ಕಲ್ಲನ್ನ ಜಾಯಿಂಟ್ ಮಾಡಿಲ್ಲ. 8ನೇ ಶತಮಾನದ ಒಳಗ ಮಲ್ಟಿ ಸ್ಟೋನ್ ಬಿಲ್ಡಿಂಗ್ ರೆಡಿ ಮಾಡಿದ್ದಾರೆ. ಇವಾಗೆಲ್ಲ ಬಿಲ್ಡಿಂಗ್ ರೆಡಿ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟಿ ಬಾರ್ ಬೆಂಡಿಂಗ್ ಎಲ್ಲ ಮಾಡಬೇಕು. ಆ ಥರ ಇದಕ್ಕೆ ಯಾವುದೇ ಬಾರ್ ಬೆಂಡಿಂಗ್ ಮಾಡಿಲ್ಲ, ಯಾವುದೇ ರೀತಿಯ ಸ್ಲಾಬ್ ಹಾಕಕ್ಕೆ ಬಾರ್ ಬೆಂಡಿಂಗ್ ಮಾಡಿಲ್ಲ. 8ನೇ ಶತಮಾನದ ಒಳಗೆ ಮಲ್ಟಿ ಸ್ಟೋನ್ ಬಿಲ್ಡಿಂಗ್ ಹೆಂಗ್ ರೆಡಿ ಮಾಡಿದ್ದಾರೆ ಅನ್ನೋದು ಒಂದು ಆಶ್ಚರ್ಯಕರವಾದಂತ ವಿಷಯವಾಗಿದೆ. ಇಲ್ಲಿ ಯಾರೋ ಮಾರ್ಕ್ ಬ್ಲಿಂಕ್ ಆಗೋದತ್ತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ 1000 kg ವೇಟ್ ಇರುವಂತ ಬಂಡೆ ಕಲ್ಲನ್ನ ಯಾವ ರೀತಿ ಸಪೋರ್ಟ್ ಇಲ್ದ ಚಾವಣಿ ರೀತಿ ರೆಡಿ ಮಾಡಿದಾರಂತ. ಇವಾಗಿನ ಇಂಜಿನಿಯರ್ಸ್ ಎಷ್ಟೆಷ್ಟೋ ಖರ್ಚು ಮಾಡಿ ಏನೇನೋ ಹಾಕಿದ್ರು 2-3 ವರ್ಷದಾಗ ಬೆರಕ್ ಬಿಟ್ಟಿರ್ತಾವ, ಇಲ್ಲ ಅಂದ್ರೆ ಮಳೆ ನೀರು ಒಳಗೆ ಸೋರ್ತಿರ್ತಾವ. ಇದು ಎಷ್ಟೋ ಶತಮಾನಗಳಷ್ಟು ಹಳೆಯದಾದ್ರೂ ಗಾಳಿ ಮಳೆಯ ದಾಳಿಗಳಿಗೆ ತುತ್ತಾದ್ರೂ ಅಲ್ಲೋ ಇಲ್ಲೋ ಶಿಲೆಗಳು ಬಿಲ್ಡಿಂಗ್ಗಳು ಅಷ್ಟು ನಾಶ ಆಗಿದಾವ, ಬಟ್ ಸಂಪೂರ್ಣವಾಗಿ ಹಾಳಾಗಿಲ್ಲ. ಅದಕ್ಕೆ ಮತ್ತೆ ಇದನ್ನ ಮನುಷ್ಯ ರೆಡಿ ಮಾಡಿದಾರೆ ಅಂತ ಹೇಳಿದ್ರೆ ಯಾರು ನಂಬುವುದಿಲ್ಲ. ಇಷ್ಟು ದೊಡ್ಡದಾದಂತ ಬಂಡೆಯನ್ನ ಕೆತ್ತಿ ಮುಷ್ಟಿ ಗಾತ್ರದಾಗಿರುವಂತ ಶಿಲೆಗಳನ್ನ ಯಾವುದೇ ಮಷಿನ್ ಇಲ್ದ ಕೆತ್ತಿದ್ದಾರೆ. ಇಷ್ಟೊಂದು ಅಚ್ಚುಕಟ್ಟಾಗಿ ನೀಟಾಗಿ ಕೆಲಸ ಮಾಡಿದ್ದಾರೆ. ಇದನ್ನ ಮನುಷ್ಯರು ಮಾಡಿರಬಹುದಾ ಹೇಳಿ? ಅದು ಹೋಗ್ಲಿ, ಅಂದಾಜು 20 ಎಕರೆ ವಿಸ್ತೀರ್ಣದಾಗ ಇಷ್ಟೆಲ್ಲ ಗುಹೆಗಳು ದೇವಸ್ಥಾನಗಳನ್ನ ಇವರು ಕೆತ್ತಿದ್ದಾರೆ. ವೇಸ್ಟೇಜ್ ಆಗಿರುವಂತ ಕಲ್ಲುಗಳು ಎಲ್ಲೋರ ಸುತ್ತಮುತ್ತ ಎಷ್ಟೋ ಸಂಶೋಧಕರು ರಿಸರ್ಚ್ ಮಾಡಿದ್ರು ಸಿಕ್ಕಿಲ್ಲ. ಆ ವೇಸ್ಟೇಜ್ ಕಲ್ಲು ಎಲ್ಲಿ ಶಿಫ್ಟ್ ಆಯ್ತು ಅನ್ನೋದೇ ಎಲ್ಲರ ಮನಸ್ಸಿನಲ್ಲಿ ಕಟ್ಟಕಡೆಯದಾಗಿ ಉಳಿದಿರುವಂತ ಪ್ರಶ್ನೆ. ಈ ಒಂದು ವಾಸ್ತುಶಿಲ್ಪವನ್ನು ನೋಡಿದ ಮೊಘಲ್ ಚಕ್ರವರ್ತಿ ಔರಂಗಜೇಬ ಹೊಟ್ಟಿ ಹೊರ್ಕೊಂಡು ಎಷ್ಟೊಂದು ಸಖತ್ತಾಗಿ ಮಾಡಿದಾರಲ್ಲ ಅಂತೇಳಿ ಇದನ್ನ ನಾಶ ಮಾಡ್ಬೇಕಂತೇಳಿ ಇದ್ರ ಮೇಲೆ ದಾಳಿ ಮಾಡ್ತಾನೆ. ಇದರಾಗಿರೋ ವಾಸ್ತುಶಿಲ್ಪ ಮತ್ತು ಸಣ್ಣ ಮೂರ್ತಿಗಳನ್ನ ನಾಶ ಮಾಡೋಕ್ಕಾಯ್ತೆ ಹೊರತು ಸಂಪೂರ್ಣವಾಗಿ ಈ ಒಂದು ದೇವಸ್ಥಾನವನ್ನ ಅವನ ಕೈಲಿ ಅಳಿಸೋಕ್ಕಾಗಲಿಲ್ಲ. ಇಲ್ಲಿರುವಂಥ ಈ ಅಂದವನ್ನ, ಇಲ್ಲಿ ಕಾಣ್ತಿರುವಂಥ ವಾಸ್ತುಶಿಲ್ಪದ ಸೌಂದರ್ಯವನ್ನ ಕ್ಯಾಪ್ಚರ್ ಮಾಡೋಕೆ ಕ್ಯಾಮ್ರಾ ಕಡೆನೂ ಆಗತ್ತಿಲ್ಲ ನೋಡ್ರಿ. ದೇವ್ರ ಸೃಷ್ಟಿ ಹೆಂಗೈತಿ ಅಂತ ನೋಡ್ರಿ. ನೀವು ಎಷ್ಟು ಲಕ್ಷ ಕೊಟ್ಟು ಕ್ಯಾಮ್ರಾ ತಗೋರಿ, ಬಟ್ ಈ ಕಣ್ಣಿಗೆ ಕಾಣುವಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಕ್ ಆಗುದಿಲ್ಲ. ಹೇಳೋದು ಈ ಕಣ್ಣುಗಳ ಮಂಜಾಗಿ ಕಾಣುವುದ್ರೊಳಗ ಅನ್ನೋರು ಹೇಳಿದ ಅರ್ಥ ಆಯ್ತಲ್ಲ. ಸೈದ್ರೊಳಗೆ ಇಷ್ಟೆಲ್ಲ ಮಾಡ್ರಿ ನೀವು. ಓವರ್ ಥಿಂಕಿಂಗ್, ಸ್ಟ್ರೆಸ್, ಪೇನ್, ಸ್ಯಾಡ್ನೆಸ್, ಫೀಲಿಂಗ್ ಅಲೋನ್, ಮೆಂಟಲಿ ಡಿಸ್ಟರ್ಬ್, ನೋ ಹೋಪ್, ಆಂಗರ್ ಪ್ರಾಬ್ಲಮ್, ಡಿಪ್ರೆಷನ್, ಫೇಲ್ಯೂರ್, ಬ್ರೇಕಪ್, ಟ್ರಸ್ಟ್ ಇಶ್ಯೂ, ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ದೋಸ್ತ, ಸುತ್ತಾಡ. ಒಟ್ಟು ಸುತ್ತಾಡ. ನೀವು ಕೇಳ್ಬೋದು, ದೋಸ್ತ ಏನೇನೋ ಯೋಚನೆ ಮಾಡ್ತಾ ಕುಂತು ಕೆಟ್ಟವ್ರು ಇರ್ಬೋದು, ಬಟ್ ಸುತ್ತಾಡಿ ಯಾರು ಕೆಟ್ಟಿಲ್ಲ, ಹಾಳು ಆಗಿಲ್ಲ, ಏನೇನೋ ಹೊಸದು ಕಲಿತಾರ. ಅಲ್ಲೇನೋ ಹೊಸ ಅನುಭವಗಳೆಲ್ಲ ಜೀವನದ ಹೊಸ ಲೆಸನ್ಸ್ ಇದ್ದಂಗವು ನೋಡಿ. ಯಾವ ರೀತಿ 3 ಅಂತಸ್ತಿನ ಒಳಗ ಕಟ್ಟಡಗಳನ್ನ ಕಟ್ಟಿದಾರ ಅವರ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.
ಏನಾದ್ರೂ ಎಕ್ಸ್ಪ್ಲೇನ್ ಮಾಡೋದು ಮರ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿರಿ. ಮಹಾರಾಷ್ಟ್ರದಲ್ಲಿರುವ ಎಲ್ಲರ ಕೇವ್ಸ್ಗಳನ್ನ ನಮ್ಮ ಕನ್ನಡದ ದೊರೆಗಳು ನಿರ್ಮಾಣ ಮಾಡಿದಾರ ಅಂತ ಹೇಳ್ಕೊಳಕ ನಮಗೆ ಹೆಮ್ಮೆ ಆಕತಿ. ಓಕೆ, ಸೊ ತುಂಬಾ ವಿಡಿಯೋನ ಎಳ್ದಾಡೋದೇನ್ ಬೇಡ, ಇಲ್ಲಿಗೆ ವಿಡಿಯೋನ ಕ್ಲೋಸ್ ಮಾಡೋಣ. ಬಟ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮತ್ತೇನು ಆಪ್ಷನ್ ಇರೋದು ಅಷ್ಟೇ, ಇದನ್ನ ಮಾಡೋದನ್ನ ಮರಿಬೇಡಿ.